ಆದಮೇಲೆ ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇಕೋ ಕ್ಲಬ್ ನೋಟಿಫಿಕೇಷನನ್ನು ಅಪ್ಲೋಡ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಕೇವಲ ಒಂದು 2-3 ನಿಮಿಷದಲ್ಲಿ ಈ ಕಾರ್ಯವನ್ನು ಮುಗಿಸ್ಬೋದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ನಿಮ್ಮ ಮೊಬೈಲ್ನ ತಗೊಂಡು ಗೂಗಲ್ನಲ್ಲಿ ಹೋಗಿ ecoClubEducation.gov.in ಅಂತ ನೀವು ಟೈಪ್ ಮಾಡಿಕೊಂಡು ಸರ್ಚ್ ಕೊಟ್ಟಾಗ ನಿಮಗೆ ವೆಬ್ ಪುಟ ಓಪನ್ ಆಗುತ್ತೆ. ಏನಂತ ಓಪನ್ ಆಗುತ್ತೆ ಅಂದರೆ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಅಂತ ಓಪನ್ ಆಗುತ್ತೆ. ಸೊ ಅದನ್ನು ಟಚ್ ಮಾಡಿ. ಸೊ ಆಗ ನಿಮಗೆ ವೆಬ್ಸೈಟ್ ಪುಟ ಓಪನ್ ಆಗುತ್ತೆ. ಸೊ ಓಪನ್ ಆದಾಗ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಡೀಟೇಲ್ಸ್ಗಳನ್ನ ನೀವು ತಿಳ್ಕೊಬೋದು. ಸೊ ನಮ್ಗೆ ಆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡಾದ ನಂತರ ನೀವು ಏನು ಮಾಡಿ, ಮತ್ತೆ ಟಾಪಿಗೆ ಬಂದು ಬಲಗಡೆ ಸೈಡು ಅಲ್ಲಿ ಲಾಗಿನ್ ಅಂತ ಇರುತ್ತೆ. ಸೊ ಆ ಲಾಗಿನ್ ಮೇಲೆ ನೀವೇನು ಮಾಡಿ, ಕ್ಲಿಕ್ ಮಾಡಿ ಸ್ಕೂಲ್ ಲಾಗಿನ್ ಅಂತ ಬರುತ್ತೆ. ಸ್ಕೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಡೈಸ್ ಕೋಡ್ ಕೇಳುತ್ತೆ. ಡೈಸ್ ಕೋಡ್ನ ಹಾಕಿ ಕಂಟಿನ್ಯೂ ಕೊಡಿ. ಸೊ ನೆಕ್ಸ್ಟು ನಿಮಗೆ ಪಾಸ್ವರ್ಡ್ನ ಕೇಳುತ್ತೆ. ನೆನಪಿದ್ರೆ ಹಾಕಿ, ಇಲ್ಲಾಂದರೆ ಫರ್ಗಟ್ ಪಾಸ್ವರ್ಡನ್ನು ಒತ್ತಿ. ಸೊ ಫರ್ಗಟ್ ಪಾಸ್ವರ್ಡ್ ಒತ್ತಿದ ಮೇಲೆ ನಿಮಗದು OTP ಕಳಿಸಿರುತ್ತೆ. ರಿಜಿಸ್ಟರ್ ಆಗಿರ್ತೀರ ಆಲ್ರೆಡಿ ಮುಖ್ಯ ಶಿಕ್ಷಕರ ಮೊಬೈಲಲ್ಲಿ. ಅವರಿಗೆ OTP ಬರುತ್ತೆ 4 ನಂಬರ್ದು. OTPಯನ್ನು ಎಂಟ್ರಿ ಮಾಡಿ, ಆನಂತರ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ನೀವು ಸಬ್ಮಿಟನ್ನು ಕೊಟ್ಟ ಮೇಲೆ ನಿಮ್ಗೆ ಏನು ಮಾಡುತ್ತೆ, ಹೊಸದಾಗಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಅದನ್ನು ಕನ್ಫರ್ಮ್ ಮಾಡಿ. ಕನ್ಫರ್ಮ್ ಮಾಡಿದ ನಂತರ ನೆಕ್ಸ್ಟು ಕ್ಲಿಕ್ ಹಿಯರ್ ಟು ಅಪ್ಲೋಡ್ ದ ನೋಟಿಫಿಕೇಷನ್ ಇದೆಯಲ್ಲ, ಅದನ್ನು ಟಚ್ ಮಾಡಿ. ಸೊ ನೋಟಿಫಿಕೇಷನ್ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆದಾಗ ಸ್ಕ್ರಾಲ್ ಮಾಡಿ ಕೆಳಗಡೆ ಡೌನ್ಲೋಡ್ ವರ್ಡ್ ಫೈಲ್ ಅಂತ ಇದೆ. ಸೊ ಅದನ್ನು ಟಚ್ ಮಾಡಿ ಆ ಒಂದು ಫೈಲು, ನೋಟಿಫಿಕೇಷನ್ ಫೈಲು ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಆಗಿ ಅದನ್ನು ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಕಂಡುಬರುತ್ತದೆ. ಸೊ ಅದನ್ನು ನೀವೇನು ಮಾಡಬೇಕಾಗತ್ತೆ, ಪ್ರಿಂಟೌಟನ್ನು ತೊಗೋಬೇಕಾಗತ್ತೆ. ಸೊ ಪ್ರಿಂಟೌಟನ್ನು ತೆಗೆದುಕೊಂಡು ಅದರಲ್ಲಿರೋ ಡೀಟೇಲ್ಸನ್ನು ಫಿಲ್ ಮಾಡಿ ಸೀಲು ಸೈನ್ ಹಾಕಬೇಕಾಗತ್ತೆ. ಸೊ ಸಿಂಪಲ್ ಆಗಿರುತ್ತೆ. ಸೊ ಅದರಲ್ಲಿ ನಿಮ್ಮ ಶಾಲೆಯ ಹೆಸರು ಹಾಕಬೇಕಾಗುತ್ತೆ, HM ಹೆಸರು ಹಾಕಬೇಕಾಗುತ್ತೆ, ಇಕೋ ಕ್ಲಬ್ ಇನ್ಚಾರ್ಜ್ ಟೀಚರ್ ಹೆಸರು ಹಾಕಬೇಕಾಗುತ್ತೆ, ಹಾಗೂ 3 ಮಕ್ಕಳ ಹೆಸರನ್ನು ಹಾಕಬೇಕಾಗತ್ತೆ. ಸೊ ಹಾಕಿದ ಮೇಲೆ ಒಂದು ಮಗುವಿನ ಸೈನು ಮತ್ತು ಇನ್ಚಾರ್ಜ್ ಟೀಚರ್ ಸೈನು, ಸ್ಕೂಲ್ HMದು ಸೀಲು ಮತ್ತು ಸಿಗ್ನೇಚರನ್ನು ಹಾಕಿ ಅದನ್ನು ಮಾಮೂಲಿ ಫೋಟೋ ಥರ ತೆಗೆದಿಟ್ಕೊಳ್ಳಿ. ಸೊ ತೆಗೆದಿಟ್ಕೊಂಡು ವಾಪಸ್ ನೀವು ಆ ವೆಬ್ಸೈಟಿಗೆ ಬಂದಾಗ ಅಲ್ಲಿ ಚೂಸ್ ಫೈಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಅದು ಕೇಳುತ್ತೆ ಫೋಟೋಸ್ ಮತ್ತು ವಿಡಿಯೋ ಅಂತ. ಸೊ ಫೋಟೋಸ್ಗೆ ಹೋದಾಗ ಅಲ್ಲಿ ನಿಮಗೆ ಕಾಣುತ್ತೆ ನಿಮ್ಮ ಫೋಟೋ. ಆ ಫೋಟೋನ ಸೆಲೆಕ್ಟ್ ಮಾಡಿ ಅಪ್ಲೋಡಿಂಗ್ ನೋಟಿಫಿಕೇಷನ್ ಅಂತ ಇದೆ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 10-20 ಸೆಕೆಂಡ್ ತೊಗೊಳುತ್ತೆ. ಸೊ ತೊಗೊಂಡ್ಮೇಲೆ ನಿಮಗೆ ಟಾಪಲ್ಲಿ ಒಂದು ಮೆಸೇಜ್ ಬರುತ್ತೆ, ಅಪ್ಲೋಡೆಡ್ ಸಕ್ಸಸ್ಫುಲಿ, ಪ್ಲೀಸ್ ಎಂಟರ್ ದ ಸಬ್ಮಿಟ್ ಬಟನ್ ಅಂತ. ಸೊ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಕೆಳಗಡೆ ಈಗ ಸ್ಕ್ರಾಲ್ ಮಾಡಿದಾಗ ನಿಮಗಲ್ಲಿ ಸಬ್ಮಿಟ್ ಅಂತ ಬಟನ್ ಇದೆ. ಸೊ ಆ ಸಬ್ಮಿಟ್ ಬಟನನ್ನು ನೀವು ಟಚ್ ಮಾಡಿದ್ರೆ ಸಾಕು. ಸೊ ನಿಮ್ಮ ಒಂದು ನೋಟಿಫಿಕೇಷನ್ ಕಾರ್ಯ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಅದನ್ನು ನಾನೀಗ ಸಬ್ಮಿಟ್ ಅಂತ ಕೊಡ್ತಾಯಿದ್ದೀನಿ. ಸಬ್ಮಿಟ್ ಅಂತ ಕೊಟ್ಟಮೇಲೆ ಮತ್ತೆ ನಮಗೆ ಅಲ್ಲಿ ಮೆಸೇಜ್ ಬರುತ್ತೆ, ನೋಟಿಫಿಕೇಷನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ. ಹಾಗೆ ಲೆಫ್ಟ್ ಸೈಡಲ್ಲಿ ಕಂಗ್ರ್ಯಾಚುಲೇಷನ್ಸ್ ಸಕ್ಸಸ್ಫುಲಿ ಅಪ್ಲೋಡೆಡ್ ದ ನೋಟಿಫಿಕೇಷನ್ ಅಂತ ಬರುತ್ತೆ. ಸೊ ಇದಿಷ್ಟು ಮಾಡಿದ್ರೆ ಕೆಲಸ ಮುಗಿಯುತ್ತೆ. ಇದೊಂದು 2 ನಿಮಿಷದಲ್ಲಿ ಮುಗಿಯುತ್ತೆ. ಆನಂತರ ಅಲ್ಲಿ ಲಾಗೌಟ್ ಅಂತ ಇದೆಯಲ್ಲ, ಆ ಲಾಗೌಟನ್ನು ಟಚ್ ಮಾಡಿ ನಾವು ಆ ವೆಬ್ಸೈಟ್ ಪುಟದಿಂದ ಹೊರಬರ್ತೀವಿ. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ. ಲಾಗೌಟ್ ಆಗೋದನ್ನು ಮರಿಬೇಡಿ.